ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದ್ಬಿಟ್ಟು 6:45, 7 o'clock ಆಗ್ತಾ ಇದೆ ಆಲ್ರೆಡಿ. ಸೊ ಬೇಗನೆ ಎದ್ದೋಳ್ಬೇಕು ಅನ್ಕೊಂಡ್ವಿ, ಆದರೆ ನೈಟು 2 ಗಂಟೆಗೆ ಮಲ್ಕೊಂಡಿದ್ರಿಂದ ಲೇಟಾಗಿ ಎದ್ದೋಳೋದಕ್ಕಾಗಲಿಲ್ಲ. ಹಾಗೆ ಹೇರ್ ಬ್ರೀಡಿಂಗ್ ಕೂಡ ನಾನು ಇನ್ನೂ ರಿಮೂವ್ ಮಾಡಿಲ್ಲ. ಇವತ್ತು ಒಂದಿನ ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಹಂಗೆ ಸ್ನಾನ ಮಾಡಿದ್ದಾಯಿತು. ಸೊ ಸ್ವಲ್ಪ ಲೈಟಾಗಿ ಸ್ಟ್ರೈಟಿಂಗ್ ಮಾಡ್ಕೊಂಡಿದ್ದೀನಿ. ಆದರೆ ಇವಾಗ ನಾವು 2 ವೀಲರ್ನ ತೊಗೊಂಡಿರೋದ್ರಿಂದ ಹಿಂಗೆಲ್ಲಿ ಫ್ರೀಯರ್ ಬಿಟ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಎಂಡ್ವರೆಗೂ ನೋಡಿ. ನಿಮಗೂ ಕೂಡ ಗೋವಾದಲ್ಲಿರೋ ಪ್ಲೇಸಸ್ ಇಷ್ಟ ಆಗ್ಬೋದು. ಯಾರಾದರೂ ಹೋಗಿಲ್ಲದೆ ಇರೋ ಪ್ಲೇಸಸ್ಸು ಇರುತ್ತಲ್ವ, ಸೊ ನನ್ನಿಂದ ಏನಾದರೂ ಆ ಪ್ಲೇಸ್ ನಿಮಗೆ ಗೊತ್ತಾಯಿತು ಅಂದರೆ ಆ ಪ್ಲೇಸಿಗೆ ನೀವು ಕೂಡ ವಿಸಿಟ್ ಮಾಡ್ಬೋದಲ್ವ. ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ, ಆಯಿತಾ? ಬನ್ನಿ ಹೋಗೋಣ. ನಾವು ನಿಂತರ ಎಲ್ಲ ನಾನು ನಿಂತರೆಲ್ಲ ಫೋನಿಗೆ ಲಾಕ್ಗಳಂಗೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಲಾಕ್ ಇದೆ, ಬಟ್ ನಮ್ಮಿಬ್ರ ನೇಮಿಂದ ಲಾಕ್ ಆ ಥರ ಎಲ್ಲ ಏನು ಇಟ್ಕೊಂಡಿಲ್ಲ. ಸೊ ನನಗೆ ಕಾರಲ್ಲಿ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಆ್ಯಂಡ್ ನಂಬರ್ ಪ್ಲೇಟ್ ಕೂಡ ಬ್ರೇಕ್ ಆಗಿತ್ತು ಅಂತ ಹೇಳಿಬಿಟ್ಟು ನಾವು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿ 2 ವೀಲರ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಯಾವ ಪ್ಲೇಸ್ಗೆ ಅನ್ನೋದನ್ನು ತೋರಿಸ್ತೀನಿ ನಿಮಗೂ ಕೂಡ. ಹಲೋ ಫ್ರೆಂಡ್ಸ್, ಇವಾಗ ನಾವು ರೂಮಿಂದ ಹೊರಟು 2 ವೀಲರ್ನ ತೊಗೊಂಡು ಬಂದ್ವಿ. ಸೊ ಬಂದಿರೋದು ಇವಾಗ ಪ್ಯಾರಾ ಕೋಕೋನಟ್ ಟ್ರೀ ಹತ್ರ ಬಂದಿದ್ದೀವಿ. ಸೊ ಇದು ಗೋವಾದಲ್ಲಿ ಒಂದು ಫೋಟೋ ಶೂಟ್ ಪ್ಲೇಸ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಪ್ಲೇಸು. ಫೋಟೋ ಶೂಟ್ಗೆ ಅಂತಲೇ ತುಂಬ ಚೆನ್ನಾಗಿದೆ. ಬಟ್ ನಿಮಗೆ ವಿಡಿಯೋದಲ್ಲಿ ನೋಡಿದ್ರೆ ಮೇ ಬಿ ಇದು ನಾರ್ಮಲ್ ಅಂತ ಫೀಲ್ ಆಗ್ಬೋದು, ಬಟ್ ಫೋಟೋಸ್ ಮಾತ್ರ ಅಲ್ಟಿಮೇಟೆಡ್ ಆಗಿ ಬರುತ್ತೆ. ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಡೀತಾ ಇದೆ ಮುಂದೆಗಡೆ. ಸೊ ಇಲ್ಲಿ ಜಿಂದಗಿ ಮೂವಿ ನೀವು ಯಾರಾದರೂ ನೋಡಿದರೆ ಗೊತ್ತಾಗುತ್ತೆ. ಸೊ ಅಲ್ಲಿ ಈ ಪ್ಲೇಸಲ್ಲಿ ಕೂಡ ಆ ಮೂವಿನ ಶೂಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಅಂದರೆ ರೋಡ್ ಸೈಡು ಲೆಫ್ಟ್ ಟು ರೈಟು ಫುಲ್ಲು ಕೊಕೊನಟ್ ಟ್ರೀಸೇ ಇದೆ. ಗೋವಾಗೆ ಬಂದು ಈ ಪ್ಲೇಸಿಗೆ ಅಂದರೆ ಫೋಟೋ ಶೂಟ್ ಕ್ರೇಜ್ ಇರೋರು, ಇಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಕ್ರೇಜ್ ಇರೋರು ಯಾರಾದರೂ ಬರಬೇಕು ಅಂತ ಅಂದ್ಕೊಂಡಿದ್ರೆ ದಿಸ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು ಫೋಟೋ ಶೂಟ್ಗೆ ಎಸ್ಪೆಷಲಿ. ಸೊ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋರು ಕೂಡ ಬರ್ಬೋದು. ತುಂಬ ಚೆನ್ನಾಗಿದೆ. ದಿಸ್ ಈಸ್ ಮೈ ಔಟ್ಫಿಟ್. ಸೊ ಟಿ ಶರ್ಟ್ ಆ್ಯಂಡ್ ಶಾರ್ಟ್ಸ್ ಆ್ಯಂಡ್ ಶೂಸ್. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಈ ಶಾರ್ಟ್ಸ್ನ ನಾನು ಗೋವಾದಲ್ಲೇ ತೊಗೊಂಡಿದ್ದು. ಸೊ ಬಂದು ತೊಗೊಂಡಿದ್ದು ಗೋವಾದಲ್ಲಿ. ಸೊ ಅವರೆಲ್ಲರೂ ಫೋಟೋಸ್ ತೆಕ್ಕೋತಾ ಇದ್ರು, ಬಟ್ ನಾನು ನಿಮ್ಮೆಲ್ಲರಿಗೂ ತೋರಿಸ್ಬೇಕಲ್ವಾ. ಸೊ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ತಾನೇ. ಫೋಟೋ ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ. ನಾನು ಲೇಟ್ ಮಾಡಿಲ್ಲ, ಎದ್ದಿದ್ದೇ ಲೇಟ್ ಆಯಿತು. 1/2 hour ಲೇಟ್ ಮಾಡಿಲ್ಲ. ಆ್ಯಕ್ಚುಲಿ ನೈಟ್ ಮಲಗಿದ್ದು 2:30 ಆಗಿತ್ತು. ಸೊ ಹಾಗಾಗಿ ಲೇಟ್ ಆಯಿತು, ಏನೂ ಮಾಡೋದಕ್ಕಾಗಲ್ಲ. ಬಟ್ ಸ್ಟಿಲ್ ಆದರೂ ಕೂಡ 1-2 ಫೋಟೋಸ್ ಆದರೂ, ಏನು ಇಲ್ಲಿ ಪ್ಲೇಸಿಗೆ ಬಂದಿದ್ದೀವಿ ಅಂದರೆ 1 ಫೋಟೋ ಆದರೂ ಚೆನ್ನಾಗಿರೋದು ಬೇಕಲ್ವಾ. ಸೊ ಆ ಫೋಟೋ ಸಾಕು, ಒಂದಾದರೂ ಸಿಕ್ಕಿದೆ ಅಲ್ವಾ. ಸೊ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಟ್ವಿನ್ನಿಂಗ್. ಸೊ ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ಹೇಳಲಿಲ್ಲ. ಪಣಜಿಗೆ ಹೋಗ್ತಾ ಇದ್ದೀವಿ. ಓಲ್ಡ್ ಗೋವಾ, ಹಳೆ ಗೋವಾ. ಓಲ್ಡ್ ಗೋವಾ ಅಂದರೆ ಸೊ ಇವಾಗ ಆ ಪಣಜಿಗೆ ಹೋಗ್ತಾ ಇದ್ದೀವಿ. ಅಗೋಡಾ ಫೋರ್ಟ್, ಅಗೋಡಾ ಜೈಲ್ ಒಂದು, ಅಗೋಡಾ ಜೈಲ್ ಒಂದು, ಫೋರ್ಟ್ ಒಂದು, ನೆಕ್ಸ್ಟ್ ಅಲ್ಲಿ ಒಂದು ಪಾರ್ಕ್ ಇದೆ. ಅದು ಫೌಂಟೇನ್ ಅಂತ ಹೇಳಿದ್ರಲ್ಲ, ಅದು ನಾನೇನು ಟ್ರೋಲ್ ಮಾಡ್ತಾ ಇದ್ದೀನ? ಬಾನಿಗೆ ಬಣ್ಣ ಹಚ್ಚು ಕಣ್ಣಿನವಳು. ಒಂದು FB ಎಲ್ಲ ರಿಕ್ವೆಸ್ಟ್ ಇದ್ರೆ ನೋಡ್ಕೊಳ್ರಿ. ಬಸವನಾಯಕ ಕಿಚ್ಚ ಅಂತ ಐತೆ, ಬರೇ ಅವೇ. ಅರ್ಲಿ ಮಾರ್ನಿಂಗ್ ಬಂದ್ರಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ಲೇಸು. ಸೊ ನಿಮಗೆ ನಾರ್ಮಲಾಗಿ ಅನಿಸ್ಬೋದು ಜಸ್ಟ್ ಕೋಕೋನಟ್ ಟ್ರೀಸ್ ಆ ಕಡೆ ಈ ಕಡೆ ಇದೆ ಅಂತ ಹೇಳಿಬಿಟ್ಟು. ಸೀರಿಯಸ್ಲಿ ಹೇಳ್ತೀನಿ, ಫೋಟೋಸ್ ಎಲ್ಲ ತುಂಬಾ ಅಲ್ಟಿಮೇಟಾಗಿ ಬರುತ್ತೆ. ಸನ್ಸೆಟ್ಟು ಸನ್ರೈಸ್ ಎರಡೂ ಕೂಡ ನೀವಿಲ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ನೋಡ್ಬೋದು. ಸಖತ್ತಾಗಿರುತ್ತೆ. ನಾವು ನೋಡಿಕೊಂಡು ಸೊ ಅಲ್ಲಿಂದ ಅಗೋಡಾ ಫೋರ್ಟಿಗೆ ಮತ್ತು ಜೈಲಿಗೆ ಹೋಗೋಣ ಅಂತ ಹೇಳಿ. ಸೊ ಫಸ್ಟು ಜೈಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು, ಯಾಕಂದರೆ ನಮಗೆ ಫಸ್ಟ್ ಸಿಗೋದೇ ಅಗೋಡಾ ಜೈಲ್. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ.
ಇವಾಗ ಪ್ಯಾರಾ ಕೋಕೋನಟ್ ಟ್ರೀಯಿಂದ ಸೊ ಅಗೋಡ ಜೈಲಿಗೆ ಬಂದಿದ್ದೀವಿ. ಬಟ್ ನಾನೇನು ಅಂದ್ಕೊಂಡಿದ್ದೀನಿ ಗೊತ್ತಾ, ಅಗೋಡ ಫೋರ್ಟ್ ಆ್ಯಂಡ್ ಅಗೋಡ ಜೈಲ್ ಅಲ್ವಾ, ಜೈಲ್ ಆ್ಯಂಡ್ ಫೋರ್ಟ್ ಇದೆ. ನಾವು ಇವಾಗ ಫಸ್ಟ್ ಬಂದಿರೋದು ಎಂಟರು ಜೈಲ್ ಹತ್ರ ಬಂದಿದ್ದೀವಿ. ಸೊ ಅದಾದಮೇಲೆ ಫೋರ್ಟ್ ಹತ್ರ ಹೋಗ್ತೀವಿ. ಎಷ್ಟು ಬ್ಯೂಟಿಫುಲ್ ಇದೆ ಗೊತ್ತಾ, ಸಕ್ಕತ್ತಾಗಿದೆ, ಸೂಪರಾಗಿದೆ. ಸೊ ನಾನು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ರಿಗೂ ತುಂಬಾ ನೀಟಾಗಿ ಈ ಪ್ಲೇಸ್ನ ಕವರ್ ಮಾಡಿ ತೋರಿಸೋಣ. ನಿಮಗೂ ಕೂಡ ಐಡಿಯಾ ಬಂದರೆ ನೀವು ಕೂಡ ಇಲ್ಲಿ ಬರ್ಬೋದಲ್ವ. ಸೊ ಆ ರೀಸನ್ಗೋಸ್ಕರ ನಾನು ಇದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಜೈಲ್ ಆ್ಯಂಡ್ ಫೋರ್ಟ್ ಎರಡದು ಕೂಡ ಒಂದೇ ಬ್ಲಾಗಲ್ಲಿ ಬರುತ್ತೆ. ಸೊ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ. ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ್ಯಂಡ್ ನಿಮಗೆ ನಿಯರೆಸ್ಟಲ್ಲಿನೇ ವಿಲ್ಲಾ ಸಿಗುತ್ತೆ ಅನಿಸುತ್ತೆ. ಐ ಥಿಂಕ್ ಅದು ವಿಲ್ಲಾ ಇರಬೇಕು, ಅದು ಓನ್ ಪ್ರಾಪರ್ಟಿ ಅಂತ ಹೇಳಿದ್ರು ಅವರು. ಮೇ ಬಿ ವಿಲ್ಲಾ ಮಾಡಿದ್ದಾರೆ ಅಂದ್ಕೋತೀನಿ ಅವರು, ಪ್ರೈವೇಟ್ ಲಿಮಿಟೆಡು. ಬಟ್ ಸೂಪರಾಗಿದೆ ಆಯಿತಾ. ಆ್ಯಕ್ಚುಲಿ ನಮಗೆ ಇದು ಗೊತ್ತೇ ಇರಲಿಲ್ಲ, ಇದು ಐಡಿಯಾನೇ ಇರಲಿಲ್ಲ ನಮಗೆ. ಬಟ್ ಅವ್ರು ಹೇಳಿದ್ರು. ಬಟ್ ಅವರಿಗಂತೂ ಒಂದು ಒಳ್ಳೆ ಥ್ಯಾಂಕ್ಸ್ ಹೇಳಲೇಬೇಕು. ಇಷ್ಟು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ನ ನಮಗೆ ಸಜೆಸ್ಟ್ ಮಾಡಿದ್ದಾರೆ. ಸೊ ಮ್ಯೂಸಿಯಂ ಕೂಡ ಇದೆ. ನೀವು ಫಸ್ಟು ಅಂದರೆ ಗೋವಾದಲ್ಲಿ ಸಿಟಿ ಸೆಂಟರಲ್ಲಿ ಅಂದರೆ ಬಾಗ ಬೀಚ್ ನಿಯರ್ ನೀವೇನಾದರೂ ಇದ್ದೀರಾ ಅಂತ ಅಂದರೆ, ಯಾವುದು ಪ್ಲೇಸ್ನ ಒನ್ ಡೇಗೆ ನೀವು ಕವರ್ ಮಾಡಬೇಕು ಅಂತ ಅಂದರೆ ಪ್ಯಾರಾ ಕೋಕೋನಟ್ ಟ್ರೀ ಹತ್ರ ಹೋಗ್ಬಿಟ್ಟು ಒಂದು ಒಳ್ಳೆ ಫೋಟೋಶೂಟ್ ಆಗುತ್ತೆ ನಿಮಗೆ. ಸೊ ಅದಾದಮೇಲೆ ನೀವು ಅಗೋಡ ಫೋರ್ಟಿಗೆ ಬರ್ಬೋದು. ಇದು ಬಂದುಬಿಟ್ಟು ನಿಮಗೆ ಪ್ಯಾರಾ ಕೋಕೋನಟ್ ಟ್ರೀಯಿಂದ 13 ಕಿಲೋಮೀಟರ್ ಆಗುತ್ತೆ. ಸೊ ನಿಯರೆಸ್ಟೇ ಇದೆ, ಆರಾಮಾಗಿ 2 ವೀಲರ್ನ ತೊಗೊಂಡು ನೀವು ಬರ್ಬೋದು. ಇಲ್ಲಾಂದರೆ ನಿಮ್ಮ ಓನ್ ವೆಹಿಕಲ್ ಇದ್ದರೆ ಅದರಲ್ಲಿ ಕೂಡ ಬರ್ಬೋದು. ಬಟ್ ನಾವು ರೆಂಟಿಗೆ ತೊಗೊಂಡಿದ್ದೀವಿ. ಸೊ ಇಲ್ಲಿ ಇದು ಮುಗಿದ ಮೇಲೆ ನೀವು ಫೋರ್ಟ್ ಹತ್ರ ಹೋಗ್ಬೋದು. ಮೇಲ್ಗಡೆ ಫೋರ್ಟ್ ಇದೆ. ಸೊ ನೀವು ಆರಾಮಾಗಿ ಫೋರ್ಟ್ ಹತ್ರ ಕೂಡ ಹೋಗ್ಬೋದು. ಸೊ ಇದು ಒಂದು ಪ್ಲೇಸು ಆ್ಯಂಡ್ ಪ್ಯಾರಾ ಕೋಕೋನಟ್ ಟ್ರೀ ಒಂದು ಪ್ಲೇಸು. ಸೊ 3 ಪ್ಲೇಸ್ ನಿಮಗೆ ಕವರ್ ಆದಂಗೆ ಆಗುತ್ತೆ. ಫುಲ್ಲು ಫೋಟೋ ಕ್ರೇಜ್ ಇರೋರು ಬರಬೇಕು ಇಂಥ ಪ್ಲೇಸ್ಗಳಿಗೆಲ್ಲ. ಹಾಂ ಹಾಂ ಹೌದು. ಅರ್ಲಿ ಮಾರ್ನಿಂಗು ಇಲ್ಲ, ಮಾರ್ನಿಂಗ್ 6 o'clock ಬಂದರೆ ಒಳ್ಳೆ ಸನ್ರೈಸ್. ಇದೇನಪ್ಪ ಇವಳು ವೀಡಿಯೋನ ಇಷ್ಟೊಂದೆಲ್ಲ ಡ್ರ್ಯಾಗ್ ಮಾಡ್ತಾಳೆ ಅಂತ ಅಂದ್ಕೊಂಬಿಡಿ. ಯಾಕಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಇನ್ಫಾರ್ಮೇಟಿವ್ ಆಗಿ ಎಲ್ಲನೂ ಹೇಳಿದ್ರು ಕೂಡ ಸೊ ನೆಗೆಟಿವ್ ಆಗಿ ನನಗೆ ಕಮೆಂಟ್ಸ್ ಬರ್ತಾಯಿತ್ತು. ಏನು ಗೊತ್ತಾ, ನನಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆಗಿರುತ್ತೆ. ಅದಕ್ಕೋಸ್ಕರ ಲೆಂತ್ ಇರುತ್ತೆ ಅಷ್ಟು. ಬಿಟ್ಟರೆ ವೀಡಿಯೋ ಅದನ್ನು ಬಿಟ್ಬಿಟ್ಟು ನಾನು ಡ್ರ್ಯಾಗ್ ಮಾಡೋದಾಗಲಿ ಆ ಥರ ಎಲ್ಲ ಸುಮ್ಮನೆ ಹೇಳ್ಕೊಂಡು ಹೋಗೋಕ್ಕೆ ನನಗೂ ಕೂಡ ಇಷ್ಟ ಆಗಲ್ಲ. ಎಂಟ್ರಿ ಫೀಸ್ ಬಂದುಬಿಟ್ಟು ಪರ್ ಹೆಡ್ 150 ರೂಪೀಸ್ ಇದೆ. ಒಳಗಡೆ ಏನಿದೆ ಗೊತ್ತಿಲ್ಲ, ನೋಡೋಣ. ಸೊ ನಾನು ವಿಡಿಯೋ ಮಾತ್ರ ಮಾಡಿ ತೋರಿಸ್ತೀನಿ, ಬಿಕಾಸ್ ಎಲ್ಲ ಕಡೆನೂ ಮಾತಾಡ್ತಾ ಇದ್ದರೆ ವಿಡಿಯೋ ಮಾಡೋದಕ್ಕೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋ ಮಾಡಿಬಿಡ್ತೀನಿ ಫುಲ್ಲು. ನೋಡಿ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇವಾಗ ನೋಡಿ ಈ ಪ್ಲೇಸ್ ಎಷ್ಟು ದೊಡ್ಡದಾಗಿದೆ ಗೊತ್ತಾ. ಸೊ ನಾನು ಇದನ್ನು ಜಸ್ಟು ನಿಮಗೆ 1-2 ಸೆಕೆಂಡಲ್ಲಿ ತೋರಿಸೋದಕ್ಕಂತೂ ಆಗಲ್ಲ. ತೋರಿಸ್ಬೇಕು ಅನ್ನೋ ಇಂಟೆನ್ಷನ್ ಕೂಡ ಏನೂ ಇಲ್ಲ. ಬಿಕಾಸ್ ನಾನೇನು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋ ಬ್ಲಾಗ್ಸ್ ಎಲ್ಲ ನಾನು ಮಾಡ್ತಾಯಿಲ್ಲ, ಜಸ್ಟ್ ಡೈಲಿ ಬ್ಲಾಗ್ಸೇ ನಾನು ಮಾಡ್ತಾ ಇರೋದು. ಬಟ್ ಆದರೂ ಕೂಡ ನನಗೆ ಒಂದು ಆಸೆ, ನನ್ನ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇರಬೇಕು. ಸೊ ಅಟ್ಲೀಸ್ಟ್ ಇಲ್ಲಿ ಬಂದು ನೋಡೋಕ್ಕಾಗದೇ ಇರೋರಾದ್ರೂ ವಿಡಿಯೋ ನೋಡಿಬಿಟ್ಟಾದರೂ ಎಂಜಾಯ್ ಮಾಡಲಿ ಅನ್ನೋ ಒಂದು ಇಂಟೆನ್ಷನು. ಸೊ ಹಾಗಾಗಿ ನಾನು ಸೊ ಕಮೆಂಟ್ಸ್ ಹತ್ರ ಬರ್ತಿದ್ದಕ್ಕೆ ನನಗೆ ಒಂಥರ ಹರ್ಟ್ ಆಗಿಬಿಟ್ಟು ನಾನು ಡ್ರ್ಯಾಗ್ ಎಲ್ಲೂ ಮಾಡೋಕ್ಕೆ ಹೋಗಿಲ್ಲ. ಎಲ್ಲನೂ ಜಸ್ಟ್ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡು ಹಾಕಿದ್ದೀನಿ ಅಷ್ಟೇ. ಸೊ ಆ್ಯಕ್ಚುಲಿ ಇದು ಫುಲ್ಲು ನಾನು ವೀಡಿಯೋ ಮಾಡಬೇಕು ಅಂದರೆ 1 hour ಆಗುತ್ತೆ, ಓಕೆನಾ. ಅದರಲ್ಲಿ ಕೂಡ ನಾನು ಆಲ್ಟ್ರ್ ಮಾಡ್ತಾಯಿದ್ದೆ. ಸೊ ಯಾರೋ ಆ ಥರ ಎಲ್ಲ ಕಮೆಂಟ್ಸ್ ಮಾಡಿದ್ದಕ್ಕೆ ನನಗೆ ಹರ್ಟ್ ಆಗಿಬಿಟ್ಟು ಇನ್ನೂ ಕೂಡ ನಾನು ಲೈಟಾಗಿ ಜಸ್ಟ್ ಒಂದೊಂದು ಶೂಟ್ ಮಾಡಿಬಿಟ್ಟು ಹಾಕಿದ್ದೀನಿ ಅಷ್ಟೇ. ಬಿಕಾಸ್ ನಾವು ಏನೋ ಒಂದು ಇಂಟೆನ್ಷನಲ್ಲಿ ವಿಡಿಯೋ ಮಾಡಿರ್ತೀವಿ, ಅದಕ್ಕೆ ರೆಸ್ಪಾನ್ಸ್ ಸರಿ ಇಲ್ಲ ಅಂದರೆ ನಮಗೂ ಕೂಡ ಹರ್ಟ್ ಆಗುತ್ತೆ. ಆದರೂ ಕೂಡ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ದೆ ನಿಮಗೆ ಈ ಒಂದು ಪ್ಲೇಸ್ನ ತೋರಿಸೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಸಕ್ಕತ್ತಾಗಿದೆ, ಓಕೆನಾ. ಬಟ್ ಅಲ್ಲಿ ಯುನೀಕ್ ಅಂತ ನನಗೇನು ಅನ್ನಿಸ್ಲಿಲ್ಲ, ಅದನ್ನು ಪ್ರಾಂಪ್ಟಾಗಿ ಹೇಳ್ತೀನಿ ನಾನು. ಆ್ಯಂಡ್ ಇನ್ನೂ ಏನೋ ಇದೆ ಇಲ್ಲಿ ತಿಳ್ಕೊಳ್ಳೋದು ನೋಡೋದು ಅನ್ನೋ ಅಷ್ಟು ಯುನೀಕ್ ಏನಿರಲಿಲ್ಲ. ಅಲ್ಲಿ ಬಂದ್ಬಿಟ್ಟು ಬೀಚ್ ಹತ್ರನೇ ಇದು ಜೈಲ್ ಇರೋದ್ರಿಂದ ಏನೋ ಒಂಥರ ತುಂಬ ಚೆನ್ನಾಗಿತ್ತು. ಅದನ್ನು ನಾವು ಜಸ್ಟ್ ಮಾತಲ್ಲಿ ಹೇಳೋಕ್ಕಾಗಲ್ಲ, ಅದನ್ನು ಫೀಲ್ ಮಾಡಬೇಕು. ಆ ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಚೆನ್ನಾಗಿತ್ತು.
ಫೋಟೋಶೂಟ್ ಆ ಥರ ಪ್ರೀ ವೆಡ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಒಳಗಡೆ ನಾನು ಹರಿ ಮಾತಾಡ್ಕೊಂಡು ಅಲ್ಲಿರೋದನ್ನೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ವಿ. ಚೆನ್ನಾಗಿದೆ ಓಕೆನಾ. ಯಾರಾದರೂ ಬಂದರೆ ಒಂದ್ಸಲ ವಿಸಿಟ್ ಮಾಡಿ ಗೋವಾದಲ್ಲಿ. ನೋಡಿಲ್ಲದೆ ಇರೋ ಪ್ಲೇಸ್ನ ಬಂದು ವಿಸಿಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಹಾಗಾಗಿ ಇದನ್ನು ಕೂಡ ನೀವು ವಿಸಿಟ್ ಮಾಡ್ಬೋದು. ಸೊ ನಿಮಗೆ ಆರಾಮಾಗಿ ಇದು ಪಣಜಿ ಹತ್ರ ನಿಮಗೆ ಬಾಗ ಬೀಚ್ಗೆಲ್ಲನೂ ತುಂಬ ಹತ್ತಿರ ಆಗುತ್ತೆ. ನೀವೇನು ತುಂಬ ದೂರ ಎಲ್ಲ ಹೋಗೋ ಅವಶ್ಯಕತೆ ಏನಿಲ್ಲ. 2 ವೀಲರ್ನ ನೀವು ರೆಂಟಿಗೆ ತೊಗೋಬೋದು. ಸೊ ಒಂದು 2 ವೀಲರ್ ಬಂದುಬಿಟ್ಟು ನಿಮಗೆ ಸ್ಕೂಟಿ 300 ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಡೇಗೆ. ಸೊ ಬೇರೆದೆಲ್ಲನೂ ಬೇರೆ ಬೇರೆ ಕಾಸ್ಟ್ ಇರುತ್ತೆ. ಇವನ್ ಕಾರೆಲ್ಲ ತೊಗೋಬೋದು, ನಮಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಅಲ್ಲೂ ಜೈಲ 2 ವೀಲರ್ನ ತೊಗೊಂಡಿದ್ದು. ಜೈಲ್ ಆದ್ಮೇಲೆ ಜೈಲ್ ನಾವು ಬಂದಿರೋದು ಜೈಲ್ ಒಳಗಲ್ವಾ. ಬಟ್ ಆದರೂ ಕೂಡ ಇವಾಗ ಇದು ಜೈಲ್ ಬಂದ್ಬಿಟ್ಟು ತುಂಬ ಹಳೇದೇ ಅಲ್ವಾ, ಅವಾಗಿನ ಕಾಲದಲ್ಲೆಲ್ಲ ಜೈಲ್ನ. ಸೊ ಅವರು ರೀಕ್ರಿಯೇಟ್ ಮಾಡಿದ್ರು ಕೂಡ ಆಗಿನ ಕಾಲದಲ್ಲಿ ಜೈಲ್ ಯಾವ ಥರ ಇತ್ತು ಅನ್ನೋ ಥರನೇ ಅವರು ರೀಕ್ರಿಯೇಟ್ ಮಾಡಬೇಕಿತ್ತು. ಬಟ್ ಅವರು ಈಗಿನ ಕಾಲದಲ್ಲಿ ಜೈಲಲ್ಲಿ ಏನೇನು ಫೆಸಿಲಿಟಿ ಕೊಡ್ತಾರೆ ಅದನ್ನೆಲ್ಲ ಕೊಡೋಕ್ಕೆ ಈಗಲೇ ರೆಡಿ ಮಾಡ್ತಾರೆ. ಹೌದು, ನಿಜ. ಏನಿಲ್ಲ ಇಲ್ಲಿ ಯಾರಾದರೂ ಇದು ಸುಮ್ಮನೆ ಮಾಡಿರೋದು. ಬಟ್ ಜೈಲಿಗೆ ತೊಗೊಂಬಂದು ಹಾಕಿದ್ರೆ ಕೈದಿಗಳಿಗೆಲ್ಲ ಒಂದೊಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಹೆಂಗೋ ಜೈಲಲ್ಲಿ ಊಟ ಕೊಡ್ತಾರೆ, ತಿನ್ಕೊಂಡು ಆರಾಮಾಗಿರ್ಬೋದು. ಕೆಲಸ ಕಾರ್ಯ ಏನು ಬೇಡ ಅನ್ನಂಗಿರ್ತಾರಲ್ಲ ಅಂಥವ್ರಿಗೆ ಚೆನ್ನಾಗಿ. ಹೌದು, ಸೂಪರ್ ಆಗಿದೆ ಜೈಲ್ ಮಾತ್ರ. ನೋಡಿದ್ರಲ್ಲ ನೀವೇ, ಡ್ರೆಸ್ ನೋಡಿ. ಏನಾದರೂ ಒಂದು ಸ್ಪೆಷಲ್ ಅನ್ನೋ ಪ್ಲೇಸ್ನ ಮಾಡಬೇಕಿತ್ತು ಅಂತ ಅನಿಸುತ್ತೆ ಅವರು. ಬಟ್ ಮಾಡಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ನೀರು, ಬೋಟಿಂಗ್ ಕೂಡ ಇದೆ, ಆಡೋರು ಆಡ್ಬೋದು. ಬಟ್ ಏನು ಅಂದರೆ ಗೋವಾಗಿ ಈಗೆಲ್ಲ ಬಂದಿದ್ದೀವಿ ಅಂತ ಅಂದರೆ ಸೊ ಬಂದಾಗ ಇಲ್ಲಿ ಏನಿರುತ್ತೋ ಅದನ್ನು ನೋಡ್ಕೊಂಡು ಹೋಗ್ಬಿಡ್ಬೇಕು. ಯಾಕಂದರೆ ನಾವು ನೆಕ್ಸ್ಟ್ ಟೈಮು ಇಷ್ಟು ನೋಡಿದ್ಮೇಲೆ ನೆಕ್ಸ್ಟ್ ಟೈಮ್ ಇನ್ಯಾರು ಬರ್ತಾರೆ? ಬರೋದಿಲ್ಲ. ಏನೋ ಪಾರ್ಟಿ ಆ ಟೈಮು ಹೋಗೋಣ ಅಂತ ಅನಿಸಿದ್ರೆ ಮಾತ್ರ ಬರಬೇಕಷ್ಟೆ. ಅದರ್ವೈಸ್ ಈ ಪ್ಲೇಸಸ್ ಎಲ್ಲ ಏನು ಓಕೆ ಬಟ್ ಬಂದಾಗ ಒಂದ್ಸಲ ನೋಡ್ಬಿಡ್ಬೇಕಷ್ಟೇ ಎಲ್ಲ. ಈ ಸೈಡ್ ಬರೋರು ಯಾರಾದರೂ ಇದ್ದರೆ ಅಂದರೆ ಇವಾಗ ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲನೂ ಬೇರೆ ಬೇರೆ ಪ್ಲೇಸಸ್ನ ಚೂಸ್ ಮಾಡ್ತಾರಲ್ವ. 1 hour ಆಗಿರ್ಬೋದು, ಕೆಲವರು ಗೋವಾ ಆಗಿರ್ಬೋದು. ಸೊ ಆ ಥರ ಎಲ್ಲ ಚೂಸ್ ಮಾಡಿದಾಗ ಈ ಪ್ಲೇಸಿಗೆ ಯಾರಾದರೂ ಮದುವೆ ಸೀಸನ್ ಹೇಗೂ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇಲ್ಲಿ ಲಾಸ್ ಆಗೋದಿಲ್ಲ. ನೀವು ಬಂದರೆ ಮಾತ್ರ ಒಳ್ಳೆ ಪ್ರೀ ವೆಡ್ಡಿಂಗ್ ಶೂಟ್ ಆಗುತ್ತೆ. ನೀವು ಆರಾಮಾಗಿ ಬರ್ಬೋದು. ವಿತ್ ಆಲ್ಸೋ ಇಲ್ಲಿ ಬೋಟ್ ಇರೋದ್ರಿಂದ ನಿಮಗೆ ಒಂದು ಒಳ್ಳೆ ಅಂದರೆ ವಿಡಿಯೋ ಕೂಡ ಆಗುತ್ತೆ. ಡ್ರೋನಲ್ಲೆಲ್ಲ ವಿಡಿಯೋ ಮಾಡ್ತಾರಲ್ವ, ಅವಾಗ ಮಸ್ತ್ ಇರುತ್ತೆ. ಅದ್ರ ಜೊತೆ ಈ ಪ್ಲೇಸು. ಸೊ ಇಲ್ಲಿಂದ ನೆಕ್ಸ್ಟ್ ಇವಾಗ ಫೋರ್ಟಿಗೆ ಹೋಗೋದು. ಸೊ ಇವಾಗ ಇಲ್ಲಿ ಮುಗೀತು, ನೆಕ್ಸ್ಟು ಅಗೋಡ ಫೋರ್ಟಿಗೆ ಹೋಗೋದು. ಏನು ಕೂಡ ಸಿಕ್ಕಾಗಿ ಹಂಟಾಗ್ತೇನೆ ವಾಲಿಗೆ. ಪ್ಲೇನ್ ಆಗಿ ಎಷ್ಟು ಚೆನ್ನಾಗಿ ನೀಟಾಗಿ ಪೇಂಟು ಇದು ಬರ್ದಿರೋದು. ಆ್ಯಕ್ಚುಲಿ ಟಚ್ ಮಾಡಿದ್ರಿಂದ ಹಂಟಾಕಿರೋದು ಅನಿಸ್ತಿದೆ. ಬರ್ದಿರೋದಂಗೆ ಬರೆಯಕ್ಕೆ ಬರಲ್ಲ. ಹಂಚಿರೋದಲ್ಲ, ಇದು ಬರ್ದಿರೋದಲ್ಲ, ಹಂಟಾಕಿರೋದು. ಯಾಕಂದರೆ ಎಷ್ಟು ನೀಟಾಗಿ ಬರೆಯೋದಕ್ಕೆ ಕೆಲವರಿಗೆ ಬರುತ್ತೆ. ಬಟ್ ನಮ್ಮಂಥವ್ರಿಗೆ ಮಾತ್ರ ಹಂಗೆಲ್ಲ ಅಷ್ಟು ಟ್ಯಾಲೆಂಟೆಡ್ ಇರೋದಲ್ಲ. ಸೊ ಅಂಥವ್ರಿಗೆ ಬರೆಯೋದಕ್ಕೆ ಅದ್ರ ಥರ ಪೂಜೆ ಕೊಟ್ಟಿಲ್ಲ. ಇದು ರಾಣಿ ಥರ ಪೋಸ್ ಆಯ್ತು. ಹೌದು. ಎಸ್ ಯುದ್ಧ ನೋಡು, ಮೈಸೂರು ಥರ ಫೀಲ್ ಆಗುತ್ತೆ ನೋಡಿದ ತಕ್ಷಣ. ಯುದ್ಧ ಅಲ್ಲ, ನೋಡಿದ್ರೆ ಸೇಮ್ ಮೈಸೂರು ಥರ ಫೀಲ್ ಆಗುತ್ತೆ. ದಸರಾ ಟೈಮಲ್ಲಿ ಆಗುತ್ತಲ್ಲ ಆ ಥರ ಫೀಲ್ ಆಗುತ್ತೆ. ಸೊ ಇಲ್ಲಿ ಪೊಲೀಸ್ ರೆಡಿ ಆಗ್ತಾ ಇದ್ದಾರೆ. ಯಾರಾದರೂ ಯುದ್ಧಕ್ಕೆ ಬಂದಾಗ ದಾಳಿ ಮಾಡಬೇಕಲ್ವ ಮೇಲೆ. ಓ ಮೈ ಗಾಡ್, ಈ ಥರ ಎಲ್ಲ ಫೋಟೋಸ್ ತೆಕ್ಕೋತಿದ್ರ ಅವಾಗ. ಅವು ಸಾಯಿಸಿರೋದು, ಅದೇ ಇಟ್ಕೊಂಬಂದು ಸಾಯಿಸಿರೋದು. ನೇಚರ್. ಸೊ ಇದು ರೋಡ್ ಅಷ್ಟೇ, ಇದು ಅಷ್ಟೇ. ಹಾಯ್ ಫ್ರೆಂಡ್ಸ್, ಇವಾಗ ಅಗೋಡ ಜೈಲಿಂದ ಫೋರ್ಟ್ ಹತ್ರ ಬಂದ್ವಿ. ಅಗೋಡ ಫೋರ್ಟಿಗೆ ಇಲ್ಲಿ ಅಲ್ಲೇ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಬಟ್ ಇಲ್ಲೇನು
ಎಂಟ್ರಿ ಫೀಸು ಜಾಸ್ತಿ ಇಲ್ಲ, ಜಸ್ಟ್ 25 ರೂಪೀಸ್ ಇದೆ. ಬಟ್ಟು ಜೈಲ್ ಹತ್ರನೇ 150. ಆ್ಯಕ್ಚುಲಿ ಅಲ್ಲಿ ಹೋದಾಗಲೇ ಹೇಳಿದ್ರು ಅವರು, ಅಂದರೆ ಇಲ್ಲಿ ಜಸ್ಟು ಫೋಟೋ ಶೂಟಿಂಗ್ ಮಾತ್ರ ಚೆನ್ನಾಗಿರೋದು, ಸ್ಪೆಷಲ್ ಅಂತ ಏನಿಲ್ಲ ಅಂದರು. ಸೊ ಬಟ್ ಇಲ್ಲಿ ನೋಡಬೇಕು ಫೋಟೋ ಹೇಗಿದೆ ಅಂತ. ಸೊ ಇವಾಗ ಮಾತಾಡೋದು ಬಿಟ್ಟು ಕೋಟೆನ ತೋರಿಸ್ತೀನಿ ಬನ್ನಿ. ಗೋವಾದಲ್ಲಿ ಅಗೋಡಾ ಫೋರ್ಟ್ ಹೇಗಿದೆ ಅಂತ ನೀವು ಕೂಡ ನೋಡಿ ಎಂಜಾಯ್ ಮಾಡಿ, ಓಕೆನಾ? ನಾವಿವಾಗ ಫೋರ್ಟ್ ಹತ್ರ ಬಂದ್ವಿ. ಸೊ ಇಲ್ಲಿ ಎಂಟರಲ್ಲಿ 50 ರೂಪೀಸ್ನ ಚಾರ್ಜ್ ಮಾಡ್ತಾರೆ ನಿಮಗೆ. ಸೊ ಏನಿಲ್ಲ, ಇಲ್ಲೂ ಅಷ್ಟೇ ನಾರ್ಮಲ್ ಅಲ್ಲಿನ ಪಿಕ್ಚರ್ಸ್ದು ಎಕ್ಸ್ಪ್ಲೈನ್ ಮಾಡಿದರು ಅಥವಾ ನೇಮ್ಸ್ ಹಾಕಿದ್ರು. ಸೊ ಈ ಥರದ್ದಿತ್ತು. ಅದನ್ನು ಏನು ಜಾಸ್ತಿ ತೋರ್ಸೋದು ಬೇಡ ಅಂದ್ಬಿಟ್ಟು ಜಸ್ಟ್ ಲೈಟಾಗಿ ತೊಗೊಂಡೆ ಅಷ್ಟೇ, ವೀಡಿಯೋ ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿಬಿಟ್ಟು. ಸೊ ಓಲ್ಡ್ ಗೋವಾಗೂ ಕೂಡ ಹೋಗಬೇಕು. ಫಸ್ಟ್ ಇದನ್ನು 1 ಡೇಗೆ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂಥೇಳಿ, ಇಲ್ಲ ಅಂದರೆ ಇವತ್ತೇ ಹೋಗಿಬಿಡೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ನೋಡೋದು ಹೆಂಗಾಗುತ್ತೋ ಹಂಗೆ, ಟೈಮ್ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಅದೇ ಥರ. ಬಟ್ ಇದು ವಿಡಿಯೋ ಕೂಡ ಲಾಂಗ್ ಆಗುತ್ತೆ. ಆ್ಯಕ್ಚುಲಿ ಇದು ವಿಡಿಯೋ ಬಂದುಬಿಟ್ಟು ನೀವು ನಂಬಲ್ಲ 30 ಮಿನಿಟ್ಸ್ 28 ಮಿನಿಟ್ಸ್ ಇತ್ತು. ಸೊ ನಾನು ಫುಲ್ಲು ಅದನ್ನು ಆಲ್ಟ್ರ್ ಮಾಡಿ ಅದು ಇದು ಏನೇನೋ ಮಾಡಿಬಿಟ್ಟು ಇವಾಗ 18 ಮಿನಿಟ್ಸ್, ಅಂದರೆ 10 ಮಿನಿಟ್ಸ್ ಲೆಸ್ ಮಾಡಿದ್ದೀನಿ ನಾನು. 18 ಮಿನಿಟ್ಸಿಗೆ ತೊಗೊಂಬಂದಿದ್ದೀನಿ, ಓಕೆನಾ? ಸೊ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಎಲ್ಲರೂ ಅನ್ಕೋತಾರೆ ಗೋವಾಗೆ ಬಂದರೆ ಅಲ್ಲಿನ ಪ್ಲೇಸ್ಗೆ ಎಲ್ಲನೂ ಸ್ವಲ್ಪ ದೂರ ಆಗುತ್ತೆ, ಮತ್ತು ಅಲ್ಲಿನ ಹೋಮ್ ಸ್ಟೇ ರೂಮ್ಗಳೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಅಂತೆಲ್ಲ ಅನ್ಕೋತಾರೆ. ಹಾಗೇನಿಲ್ಲ, ತುಂಬ ಕಾಸ್ಟ್ಲಿನೂ ಇದೆ, ತುಂಬ ಲೋ ಬಡ್ಜೆಟು ಇದೆ, ಓಕೆನಾ? ಬಟ್ ನೀವು ಅದನ್ನು ಹುಡುಕಿ ಅವ್ರ ಹತ್ರ ಮಾತಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈವನ್ ಎಲ್ಲರೂ ಕೂಡ 5,000 10,000ನೇ ಹೇಳಲ್ಲ, ಕಮ್ಮಿ ಕೂಡ ಹೇಳೋರು ಇರ್ತಾರೆ, ಓಕೆನಾ? ನಿಮ್ಗೆ ಆರಾಮಾಗಿ ಸಿಗುತ್ತೆ. ನೀವು ಗೋವಾ ಅಂದ ಮಾತ್ರಕ್ಕೆ ನೀವು ತುಂಬ ಎಕ್ಸ್ಪೆನ್ಸಿವು ಆ ಥರ ಎಲ್ಲ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಅಲ್ಲೂ ಕೂಡ ನಮ್ಮ ಒಂದು ಬಡ್ಜೆಟ್ಗೆ ಅನುಕೂಲವಾಗಿ ಆಗಿರೋವಂಥ ರೂಮ್ಸ್ಗಳೇ ಸಿಗುತ್ತೆ ನಿಮಗೆ. ಆ್ಯಂಡ್ 2 ವೀಲರ್ ಕೂಡ 300 ರೂಪಾಯಿ ನೀವು ಆರಾಮ್ಸೆ ತೊಗೊಂಡು ಓಡಾಡ್ಬೋದು, ಓಕೆನಾ? ಕಾರಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು 2 ವೀಲರ್ನ ಬೈ ಮಾಡ್ಬೋದು. ಈವನ್ ನಿಮಗೆ ಹೋಮ್ ಸ್ಟೇ ಅವರನ್ನೇ ಅರೇಂಜ್ ಮಾಡಿಕೊಟ್ಬಿಡ್ತಾರೆ, ಅವರವೇ ಇರ್ತವೆ, ಆಯಿತಾ? ಸೊ ಹಾಗಾಗಿ ನೀವು ಒಂದು ಬಡ್ಜೆಟ್ ಅಲ್ಲಿ ನೀವು ಕೂಡ ಬರ್ಬೋದು. ಇಲ್ಲಿಗೆ ಬರಬೇಕಂದ್ರೆ ಅಷ್ಟು ಸಾವಿರನೇ ಬೇಕು, ಇಷ್ಟೇ ಬೇಕು ಅನ್ನೋ ಮೈಂಡ್ಸೆಟ್ ಏನಿಲ್ಲ, ಆಯಿತಾ? ಸೊ ನಿಮ್ಮ ಅನುಕೂಲಕ್ಕೆ ಎಷ್ಟಾಗುತ್ತೋ ಅಷ್ಟರಲ್ಲಿ ನೀವು ಬರ್ಬೋದು, ಓಕೆನಾ? ಸೊ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ಇವಾಗ ತಾನೇ ಫೋರ್ಟ್ ಕೂಡ ನೋಡಿಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಏನಿಲ್ಲ, ಒಂದು 5 ನಿಮಿಷದಲ್ಲೇ ಆರಾಮಾಗಿ ಕೋಟೆನ ನೋಡ್ಬೋದು. ತುಂಬ ಹೊತ್ತೆಲ್ಲ ಏನು ಟೈಮ್ ಸ್ಪೆಂಡ್ ಮಾಡಿ ನೋಡೋ ಅಂಥದ್ದು ಏನಿಲ್ಲ, ಅಷ್ಟೇ ಒಂದು 5 ನಿಮಿಷ ಅಷ್ಟೇ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಗೋಡಾ ಜೈಲ್ ಆ್ಯಂಡ್ ಫೋರ್ಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಆಯಿತಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.